ಕೋಲಾರದಲ್ಲಿ ನಡೆದಿದೆ ಡೀಲ್ ಮಗ ಡೀಲ್. ಎಸ್, ಯಾವ ವಿಚಾರಕ್ಕೆ ಡೀಲ್ ನಡೆದಿರೋದು, ಏನಿದು ವಿಚಾರ, ಯಾವ ವಿಚಾರಕ್ಕೆ ಎಷ್ಟು ಡೀಲ್ ನಡೆಸಿದ್ದಾರೆ, ಒಂದೊಂದು ಹುದ್ದೆಗೂ ಕೂಡ ಒಂದೊಂದು ರೇಟ್ ಅನ್ನ ಇಲ್ಲಿ ಫಿಕ್ಸ್ ಮಾಡಲಾಗಿದೆ. ಒಂದೊಂದು ಹುದ್ದೆಗೆ ಒಂದೊಂದು ರೇಟು. ಹಾಲು ಒಕ್ಕೂಟದಲ್ಲಿ ಭರ್ಜರಿ ಗೋಲ್ಮಾಲ್ ನಡೆದಿದೆ. ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಒಂದೊಂದು ಹುದ್ದೆಗೆ ಒಂದೊಂದು ರೇಟು. ಒಂದು ಕೆಲಸ ಮಾಡಿ, ಹೊರಗಡೆ ಒಂದು ಬೋರ್ಡ್ ಹಾಕೊಂಬಿಡಿ, ಈ ಹುದ್ದೆಗೆ ಇಷ್ಟು ರೇಟು ಅಂತ. ಅಕ್ಕಿ ಇಷ್ಟು, ಬೇಳೆ ಇಷ್ಟು ಅಂತ ಬರ್ದಿರ್ತಾರಲ್ಲ, ಹಂಗೆ ಈ ಹುದ್ದೆಗೆ ಇಷ್ಟು ರೇಟು, ಈ ಹುದ್ದೆಗೆ ಇಷ್ಟು ರೇಟು ಅಂತ ಒಂದು ಬೋರ್ಡ್ ಹಾಕೊಂಬಿಡಿ ಅಲ್ಲಿ ಹೊರಗಡೆ. ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಪವರ್ ಟಿವಿಯಲ್ಲಿ ಬಟಾ ಬಯಲಾಗ್ತಾ ಇದೆ. ಹಾಲು ಒಕ್ಕೂಟದಲ್ಲಿ ನಡೆದಿರುವಂತಹ ಭರ್ಜರಿ ಗೋಲ್ಮಾಲ್ ಇದು. ಒಂದೊಂದು ಹುದ್ದೆಗೆ ಒಂದೊಂದು ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಸಿಬ್ಬಂದಿ ನೇಮಕಾತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೆದಿದೆ. ಹಾಲು ಒಕ್ಕೂಟದ ಅಧ್ಯಕ್ಷ, ನಿರ್ದೇಶಕರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಸಂದರ್ಶನಕ್ಕೂ ಮೊದಲೇ ಜಾಬ್ ಗ್ಯಾರಂಟಿ ಕೊಡ್ತಾರಂತೆ. ಹಾಲಿ ಹಾಗೂ ಮಾಜಿ ಶಾಸಕರು, ಅಧಿಕಾರಿಗಳ ಬೆಂಬಲಿಗರಿಗೆ ಉದ್ಯೋಗ, ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಇದೆ. ಹಾಲಿ ಹಾಗೂ ಮಾಜಿ ಕಾಂಗ್ರೆಸ್ ಶಾಸಕರ ಹೆಸರನ್ನ ನಮೂದು ಮಾಡಲಾಗಿದೆ. ಅಲ್ಲಿ ಕಾಂಗ್ರೆಸ್ನ ಹಾಲಿ ಸಚಿವರಿಗೆ ನೇಮಕಾತಿ ಹುದ್ದೆಗಳಲ್ಲಿ ಬಹುಪಾಲು ಸಿಕ್ಕಿದೆ. ಕೆಎಂಎಫ್ ಅಧಿಕಾರಿಗಳ ಹೆಸರನ್ನ ಕೂಡ ಪಟ್ಟಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಒಕ್ಕೂಟದ 81 ಹುದ್ದೆಗಳಿಗೆ ನಡೀತಾ ಇರುವಂತಹ ನೇಮಕ ಪ್ರಕ್ರಿಯೆ ಇದು. ಗಮನಿಸ್ತಾ ಇದ್ದೀರಿ, ಸಾಕ್ಷಿ ಸಮೇತ ಪವರ್ ಟಿವಿ ಇಡ್ತಾ ಇದೆ. ಅರ್ಹ ಅಭ್ಯರ್ಥಿಗಳಿಗೆ ಕಷ್ಟಪಟ್ಟು ಓದಿ ಯಾರಿಗೆ ಅರ್ಹತೆ ಇರುತ್ತೆ ಅವರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ. ಹಾಲಿ ಮಾಜಿ ಶಾಸಕರು, ಅಧಿಕಾರಿಗಳ ಬೆಂಬಲಿಗರು ಯಾರಿರ್ತಾರೆ, ಅವ್ರ ಕುಟುಂಬಸ್ಥರು ಯಾರಿರ್ತಾರೆ, ಅವರಿಗೆ ಇದರಲ್ಲಿ ಅವಕಾಶ ಸಿಗ್ತಾ ಇದೆ. ಎ ಗುಂಪಿನ ಹುದ್ದೆಗಳಿಗೆ 50 ಲಕ್ಷಕ್ಕೆ ಹರಾಜು ಹಾಕ್ತಾ ಇದ್ದಾರೆ ಅನ್ನುವಂತ ಶಂಕೆ ಇದೆ. ಬಿ ಮತ್ತು ಸಿ ಗ್ರೇಡ್ ಹುದ್ದೆಗಳಿಗೆ 40 ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಲಂಚ ಕೊಟ್ಟವರು, ಶಿಫಾರಸು ಮಾಡಿದವರಿಗೆ ಹುದ್ದೆಯ ಶಂಕೆ. ಲಂಚ ಪಡೆದು ಹುದ್ದೆಗೆ ಆಯ್ಕೆ ಮಾಡುವವರ ಪಟ್ಟಿ ಈಗ ಬಹಿರಂಗ ಆಗಿದೆ. ಡಿಸೆಂಬರ್ 18ರಂದು ನಡಿಬೇಕಾಗಿದ್ದ ಇಂಟರ್ವ್ಯೂಗೂ ಮುನ್ನವೇ ಲಿಸ್ಟ್ ಅನೌನ್ಸ್ ಮಾಡಿಬಿಟ್ಟವ್ರೆ. ಇದುವರೆಗೂ ನೇಮಕವಾದವರ ಅಧಿಕೃತ ಪಟ್ಟಿ ಬಿಡುಗಡೆ ಆಗೇ ಇಲ್ಲ. ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನ ಕೂಡ ಅವರು ಪಬ್ಲಿಷ್ ಮಾಡಿಲ್ಲ, ಎಲ್ಲೂ ಪ್ರಕಟಿಸಿಲ್ಲ. ಹುದ್ದೆ ಹಂಚಿಕೆ, ಹಣ ಹಂಚಿಕೆಯಲ್ಲಿ ನಿರ್ದೇಶಕರ ನಡುವೆ ಮನಸ್ತಾಪ ಇದೆ. ಪರಸ್ಪರ ಮನಸ್ತಾಪದಿಂದ ಈ ನೇಮಕಾತಿ ಹಗರಣ ಬಯಲಿಗೆ ಬಂದಿದೆ. 50 ಕೋಟಿಗೂ ಹೆಚ್ಚು ಹಣ ಕೈ ಬದಲಾಗಿರುವ ಅನುಮಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಎ ಗುಂಪಿನ ಹುದ್ದೆಗಳಿಗೆ 50 ಲಕ್ಷ ರೂಪಾಯಿ, ಬಿ ಮತ್ತು ಸಿ ಗ್ರೇಡ್ ಇದಕ್ಕೆ, ಸಿ ಗ್ರೂಪ್ ಇದಕ್ಕೆ 40 ಲಕ್ಷ ರೂಪಾಯಿ. ಸಂದರ್ಶನಕ್ಕೂ ಮೊದಲೇ ಜಾಬ್ ಗ್ಯಾರಂಟಿ. ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅನ್ನೋದನ್ನ ಪ್ರಕಟ ಮಾಡೇ ಇಲ್ಲ. ಈ ನೇಮಕಾತಿ ವಿಚಾರದಲ್ಲಿ ಪರಸ್ಪರ ಮನಸ್ತಾಪ, ಹಣ ಹಂಚಿಕೆ ಇರ್ಬೋದು, ಹುದ್ದೆ ಹಂಚಿಕೆ ಇರ್ಬೋದು, ನಿರ್ದೇಶಕರ ನಡುವೆ ಪರಸ್ಪರ ಮನಸ್ತಾಪದಿಂದ ಈಗ ಆಲ್ರೆಡಿ ಆ ವಿಚಾರದಿಂದ ಇಲ್ಲಿ 50 ಕೋಟಿಗೂ ಹೆಚ್ಚು ಹಣ ಕೈ ಬದಲಾಗಿದೆ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಿರೋದ್ರ ಜೊತೆಗೆ ನೇಮಕಾತಿ ಹಗರಣ ಬಯಲಾಗಿದೆ. ಸಹಕಾರಿ ಸಂಸ್ಥೆಯಲ್ಲಿ ಇಂಥದೊಂದು ದೊಡ್ಡ ಭ್ರಷ್ಟಾಚಾರ ನಡೆಸ್ತೀರಾ ಅಂತಂದ್ರೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ ಯಾರಿಗೂ? ಎಷ್ಟೋ ಜನ ಅರ್ಹತೆ ಇರೋರಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥದ್ದಾದ್ರೂ ನಿಮಗೆ ಬೇಡವಾ? ಎಷ್ಟು ಜನ ಇವತ್ತು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ದಾರ್ರಿ? ಎಷ್ಟು ಜನ ಅವಕಾಶ ವಂಚಿತರಾಗ್ತಾ ಇದ್ದಾರೆ ನಿಮ್ಮ ಲಂಚದ ಆಸೆಗೆ, ನಿಮ್ಮ ಲಂಚದ ವ್ಯಾಮೋಹಕ್ಕೆ? ಎಷ್ಟು ಜನ ಅರ್ಹ ಅಭ್ಯರ್ಥಿಗಳಿಗೆ ಮೋಸ ಆಗ್ತಾ ಇದೆ ಅನ್ನೋದ್ರ ಅರಿವಿದೆಯಾ ನಿಮಗೆ? ದುಡ್ಡು ಕೊಟ್ಟವ್ರಿಗೆ ಕೆಲಸ ಕೊಡೋದ್ರೆ ಎಲ್ಲ ಸರ್ಕಾರಿ ಕಚೇರಿಗಳ ಮುಂದೆನೂ ಬೋರ್ಡ್ ಹಾಕೊಂಡ್ಬಿಡಿ, ದುಡ್ಡು ಕೊಟ್ಟವ್ರಿಗೆ ಕೆಲಸ, ಅರ್ಹತೆ ಇದ್ದವ್ರಿಗೆ ಕೆಲಸ ಇಲ್ಲ ಅಂತ. 40 ಲಕ್ಷ 50 ಲಕ್ಷ ರೂಪಾಯಿಗೆ ನೀವು ಎ ಬಿ ಸಿ ಗ್ರೂಪ್ ಹುದ್ದೆಗಳನ್ನ ಮಾರಾಟ ಮಾಡ್ತೀರಾ ಅಂತಂದ್ರೆ ನಮ್ಮ ಕೋಲಾರ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ನಿಜವಾಗ್ಲೂ ಕೂಡ ಇದೊಂದು ರೀತಿ ಅಸಹ್ಯ ಅಂತ ಹೇಳಬೇಕು. ಒಂದು ಬೋರ್ಡ್ ಹಾಕೊಂಡ್ಬಿಟ್ರೆ ವಾಸಿ ಅವರು, ಈ ಹುದ್ದೆಗೆ ಇಷ್ಟು ಲಕ್ಷ, ಈ ಹುದ್ದೆಗೆ ಇಷ್ಟು ಲಕ್ಷ ಅಂತ ಹೇಳಿ. ಇಷ್ಟು ದೊಡ್ಡ ಮಟ್ಟದ ಅಕ್ರಮ ನಡೆದಿದೆ ನೇಮಕಾತಿ ಪ್ರಕ್ರಿಯೆಯಲ್ಲಿ. ಈಗ ಆಲ್ರೆಡಿ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ. ಆದ್ರೂ ಕೂಡ ಬುದ್ಧಿ ಕಲಿದೆ ಮತ್ತೆ ಅಕ್ರಮ ನೇಮಕಾತಿಯನ್ನ ಮಾಡ್ತಾ ಇದ್ದಾರಲ್ಲ, ಅವ್ರಿಗೇನು ಕೇಳೋರಿಲ್ವಾ? ಹೌದು ಸಿಂಧೂರ, ಇದು ಕೋಲಾರ್ನ ಹಾಲು ಒಕ್ಕೂಟದಲ್ಲಿ ನಡೆದಿರುವಂತ ಒಂದು
ನೇಮಕಾತಿಗೆ ಸಂಬಂಧಪಟ್ಟಿರುವಂತ ವಿಚಾರ. ಇಲ್ಲಿ ಏನು ಪಾರದರ್ಶಕವಾದಂತ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಅಧ್ಯಕ್ಷರು ಮತ್ತು ಶಾಸಕರು ಆಗಿರುವಂತ ನಂಜೇಗೌಡರು ಬಹಳಷ್ಟು ಸರಿ ಹೇಳಿದ್ರು. ಮತ್ತು ಅವರ ಆಡಳಿತ ಮಂಡಳಿ ಪಾರದರ್ಶಕವಾಗಿ ನೇಮಕಾತಿ ಮಾಡ್ತೀವಿ ಮತ್ತು ಅರ್ಹತೆ ಇರುವಂತವ್ರಿಗೆ ಮಾತ್ರ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿನ 81 ಹುದ್ದೆಗಳಿಗೆ ಮಾಡಿರುವಂತ ನೇಮಕಾತಿ ಎಲ್ಲವೂ ಕೂಡ ಅಕ್ರಮ ಅಥವಾ ಏನು ಕಾನೂನು ಬಾಹಿರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಏನು ಮೊನ್ನೆ ಒಂದು ಗುಸುಗುಸು ಹರಿದಾಡ್ತಾ ಇತ್ತು, ಮಾತುಕತೆ ಹರಿದಾಡ್ತಾ ಇತ್ತು, ಒಂದಷ್ಟು ಪಟ್ಟಿಗಳು ಹರಿದಾಡ್ತಾ ಇತ್ತು. ಈಗಾಗಲೇ ನೇಮಕಾತಿಯನ್ನು ಅಂತಿಮ ಮಾಡಲಾಗಿದೆ. ಅಕ್ರಮವಾದಂತ ರೀತಿನಲ್ಲಿ ನೇಮಕಾತಿ ಮಾಡಲಾಗಿದೆ. ಹಣ ಕೊಟ್ಟು ಶಾಮೀಲಾಗಿರೋರ ಜೊತೆನಲ್ಲಿ ಏನು ಈ ಆಡಳಿತ ಮಂಡಳಿಯವರು ಈಗಾಗಲೇ ನೇಮಕಾತಿ ನಾವು ಅಂತಿಮ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದ್ರದ್ದೊಂದು ಪಟ್ಟಿ ಈಗಾಗಲೇ ಬಹಳಷ್ಟು ಮಾಧ್ಯಮಗಳಿಗೆ ತಲುಪಿದ್ದಾಗಿದೆ. ಇದರಿಂದಾಗಿ ಏನು ಈ ಹಾಲು ಒಕ್ಕೂಟದಲ್ಲಿ ನಡೀತಾ ಇರೋಂತ ಹುದ್ದೆಗಳ ನೇಮಕಾತಿ ಒಂದು ರೀತಿಯಲ್ಲಿ ಹಣಕ್ಕೆ ಬಿಗ್ರಿ ಆಗಿದೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ವಿಶೇಷ ಏನು ಅಂತಂದ್ರೆ ಯಾರ್ಯಾರು ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇದ್ದಾರೆ, ಸಚಿವರಾಗ್ಬೋದು, ಶಾಸಕರಾಗಿರ್ಬೋದು, ಅವರೆಲ್ಲರೂ ಕೂಡ 81 ಹುದ್ದೆಗಳನ್ನ ಅವರವ್ರ ಸಾಮರ್ಥ್ಯಕ್ಕೆ ತಕ್ಕಂಗೆ ಅವರವ್ರು ಹಂಚಿಕೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳಿಗೂ ಕೂಡ ಪಾಲ್ಹೋಗಿದೆ. ಇದ್ರ ಜೊತೆನಲ್ಲಿ ಏನು KMF ನ ಅಧಿಕಾರಿಗಳು ಕೂಡ ಪಾಲ್ಹೋಗಿದೆ ಅನ್ನುವಂಥದ್ದನ್ನ ಈ ಒಂದು ಪಟ್ಟಿಯಲ್ಲಿರುವಂತ ಹೆಸರುಗಳು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಈಗ ಅವ್ರು ಹೇಳ್ತಾ ಇರೋ ಪ್ರಕಾರ ಏನು ಇದು ಕಿಡಿಗೇಡಿಗಳು ಕೃತ್ಯ ಆಗಿದೆ, ಈ ದಾಖಲೆ ಎಲ್ಲ ನಕಲಿ ದಾಖಲೆ ಆಗಿದೆ, ಮತ್ತು ಈ ಪಟ್ಟಿನ ನಾವು ಅಂತಿಮ ಮಾಡಿಲ್ಲ ಅನ್ನುವಂಥದ್ದನ್ನ ಏನು ಸ್ಪಷ್ಟನೆ ಕೊಡೋದಕ್ಕೆ ಈಗಾಗಲೇ ಹೆಣಗಾಡ್ತಾ ಇದ್ದಾರೆ. ಮತ್ತು ಏನು ಅಧ್ಯಕ್ಷ ಸಮೇತ ಇವತ್ತು ಆಡಳಿತ ಮಂಡಳಿಯವರು ತುರ್ತಾದ ಒಂದು ಸಭೆ ಕರೆದಿದ್ದಾರೆ. ಮಾಧ್ಯಮಗಳಲ್ಲಿ ವಿಚಾರ ಬಂದ ನಂತರ ಈಗಾಗಲೇ ಅವತ್ತು ನಡೀತಾ ಇರೋ ಸಭೆಯಲ್ಲಿ ನಮ್ಮ ಮಾಧ್ಯಮಗಳ ವರದಿನ ಸಮರ್ಥನೆ ಮಾಡ್ಕೊಳ್ಳೋದು ಅಥವಾ ಮಾಧ್ಯಮ ವರದಿಗಳನ್ನ ತಿರಸ್ಕಾರ ಮಾಡೋದ್ರ ಬಗ್ಗೆ ಅವರು ಅಲ್ಲಿ ಒಂದು ರೀತಿಯ ಲೆಕ್ಕಾಚಾರ ಮಾಡ್ತಿದ್ದಾರೆ. ಸಿಂಧೂರ, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. PSI ಅಲ್ಲಿ ಅಕ್ರಮ ನೇಮಕಾತಿ, ಅತಿಥಿ ಉಪನ್ಯಾಸಕರು ಅಕ್ರಮ ನೇಮಕಾತಿ, ಹಾಲು ಒಕ್ಕೂಟ ಅಕ್ರಮ ನೇಮಕಾತಿ. ಏನು ಉದ್ಧಾರ ಮಾಡಕ್ರಿ ಅಕ್ರಮ ನೇಮಕಾತಿ ಮಾಡ್ಕೊಳ್ತಾ ಇದ್ದೀರಿ? ಈ ರೀತಿ ನೇಮಕಾತಿ ಮಾಡ್ಕೊಂಡವ್ರು ಬಂದಲ್ಲೇನು ಉದ್ಧಾರ ಮಾಡ್ತಾರ ನಿಮ್ ಹಾಲು ಒಕ್ಕೂಟನ? ಮತ್ತೆ ಅವರು ಲಂಚಕ್ಕೆ ಬೇಡಿಕೆ ಇಡ್ತಾರ ಸ್ವಾಮಿ.